ಬೈಕಲ್ಲಿ ಚಿನ್ನದ ಗಟ್ಟಿ ತಗೊಂಡು ಹೋಗ್ತಾ ಇರುವಂಥ ವ್ಯಕ್ತಿಯ ಹೆಸರು ಮುಸ್ತಫಾ ಅಂತ ಹೇಳಲಾಗ್ತಾ ಇದೆ. ಸೊ ಮುಸ್ತಫಾನನ್ನು ಕಿಡ್ನ್ಯಾಪ್ ಮಾಡಲಾಯಿತು ಬಿಕಾಸ್ ಮುಸ್ತಫಾ ಚಿನ್ನದ ಗಟ್ಟಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದ, ಅದನ್ನು ಕರಗಿಸಿ ಏನೋ ಬಂಗಾರ ಮಾಡೋಕ್ಕೆ ಅಂತ. ಸೊ ಈ ವಿಚಾರ ಮೊದಲೇ ಗೊತ್ತಿದ್ದವರು ಈ ಕೃತ್ಯ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂದರೆ ಈ ವ್ಯಕ್ತಿ ಚಿನ್ನದ ಗಟ್ಟಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ ಅನ್ನುವಂತಹ ಮಾಹಿತಿ ಗೊತ್ತಿರುವವರೇ ಆತನನ್ನು ಚೇಸ್ ಮಾಡಿ ಗಾಡಿ ಅಡ್ಡ ಹಾಕಿ ಇನ್ನೊಂದು ಕಾರಲ್ಲಿ ಇನ್ನೊಂದಿಷ್ಟು ಜನ ಬಂದು ಈತನನ್ನು ಕಾರ್ ಒಳಕ್ಕೆ ಹಾಕ್ಕೊಂಡು ಹೋದ ಮೇಲೆ ಏನಾಯಿತು? ಹೋದ ಮೇಲೆ ರಾಷ್ಟ್ರೀಯ ಹೆದ್ದಾರಿ ಕೇರಳ ಹೆದ್ದಾರಿ ಏನಿದೆ ಆ ಒಂದು ಜಾಗದಲ್ಲಿ ಈತನನ್ನು ಕೆಳಗಿಳಿಸಿ ಆ ಚಿನ್ನದ ಗಟ್ಟಿಯನ್ನು ತೆಗೆದುಕೊಂಡು ಪರಾರಿಯಾಗಿದ್ದಾರೆ ಅನ್ನೋದು ಡೆವಲಪ್ಡ್ ಸ್ಟೋರಿ ಅಥವಾ ಅದರ ಮುಂದಿನ ಭಾಗ. ಆತನನ್ನು ಕೆಳಗಿಳಿಸಿ ಆತನ ಕೈಯಲ್ಲಿರುವಂತಹ ಚಿನ್ನದ ಗಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಮಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಸೆಪ್ಟೆಂಬರ್ 26ನೇ ತಾರೀಕು ನಡೆದಿರುವಂತಹ ಘಟನೆ. ಅದು ಎಲ್ಲ ಜನನಿಬಿಡ ಇರುವಂತಹ ಪ್ರದೇಶ, ವೆಹಿಕಲ್ಸ್ಗಳು ಓಡಾಡುವಂತಹ ಪ್ರದೇಶ. ಇಂತಹ ಪ್ರದೇಶದಲ್ಲಿ ಮತ್ತು ನೋಡಿ CCTV ಫುಟೇಜ್ ಕೂಡ ವೆರಿ ಕ್ಲಿಯರ್ ಇದೆ. ಈಗಾಗಲೇ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಬಂದರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಟ್ ಇದು ಏನನ್ನ ಹೇಳುತ್ತೆ ಅಂತಂದರೆ ಈ ವ್ಯಕ್ತಿಗಳಿಗೆ ಭಯಭಕ್ತಿ ಇಲ್ವಾ ಅಂತ. ಇಂತಹ ಜನಜಂಗುಳಿ ಇರುವಂತಹ ಪ್ರದೇಶದಲ್ಲೇ ಬಂದು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂದರೆ ಅವ್ರಿಗೆ ಪೊಲೀಸರ ಭಯ ಇದೆಯಾ? ಅವ್ರಿಗೆ ನಿಜಕ್ಕೂ ಕೂಡ ಕಾನೂನಿನಲ್ಲಿ ಮುಂದೆ ಏನಾಗ್ಬೋದು? ಯಾಕೆ ಅಂತಂದರೆ ಈ ರೀತಿಯಾದಂಥ ಘಟನೆಗಳು ಯಾವಾಗ ಆಗುತ್ತೆ ಅಂದರೆ ಅಲ್ಲಿ ಬಿಗಿ ಇಲ್ಲದೆ ಇರುವಾಗ. ಎಷ್ಟೇ ಬಿಗಿ ಮಂಗಳೂರಿನಲ್ಲಿ ಆದಂತಹ ಇತ್ತೀಚಿನ ಕೋಮು ಸಂಘರ್ಷ, ಪದೇ ಪದೇ ಕೊಲೆಗಳು, ಇದೆಲ್ಲದರ ನಂತರ ಹಲವಾರು ಬದಲಾವಣೆಗಳನ್ನು ಎಸ್ಪೆಷಲಿ ಮಂಗಳೂರು ಭಾಗದಲ್ಲಿ ಮಾಡಿದ ಮೇಲೆ ಇನ್ನೂ ಮಂಗಳೂರಿನಲ್ಲಿ ಈ ಥರದ ಕ್ರೈಮ್ಗಳು ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಕ್ರೈಮ್ಗಳು ಅನ್ನೋದಕ್ಕಿಂತ ಹಾಡಹಗಲೇ ಜನರ ಮಧ್ಯದಲ್ಲಿ ಕಿಡ್ನ್ಯಾಪ್ ಮಾಡೋದು, ಒಬ್ರಿಗೊಬ್ರು ಮಚ್ಚುಲಾಂಗಿಂದ ಹೊಡೆಯೋದು, ಈ ಥರದ ಘಟನೆಗಳು ನಡೆಯಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ಮತ್ತೆ ಸೆಪ್ಟೆಂಬರ್ 26ನೇ ತಾರೀಕು ಈ ರೀತಿ ಒಂದು ಕಿಡ್ನ್ಯಾಪ್ ಆಗಿದೆ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂಥ ಇನ್ನಷ್ಟು ಡೀಟೇಲ್ಸನ್ನು ನಾವು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ.